ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಹೋಗ್ತಾ ಇದ್ದೀವಿ ನನ್ನ ಫ್ರೆಂಡು ಮದುವೆಗೆ. ನಮ್ಮಮ್ಮ ಚಿಕ್ಕಮ್ಮ ಎಲ್ಲರೂ ಇದ್ದಾರೆ, ಅಪ್ಪ ಮತ್ತು ಚಿಕ್ಕಪ್ಪ ಎಲ್ಲ ಮುಂದೆ ಇದ್ದಾರೆ. ಮದುವೆ ಹುಡುಗಿ ಒಂದಷ್ಟು ಜನ ಗೊತ್ತಿರುತ್ತೇನೋ ಮೇ ಬಿ. ಹಳ್ಳಿ ಪವರ್ ರಿಯಾಲಿಟಿ ಶೋಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ಲು. ಅವಳು ನನ್ನ ಚೈಲ್ಡ್ಹುಡ್ ಫ್ರೆಂಡ್. ನಾನು ಅವಳು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಒಟ್ಟಿಗೆ ಓದಿದ್ದು. ಆ್ಯಂಡ್ ಆಲ್ಸೋ ಅವಳ ಬರ್ಡೇ ಫೆಬ್ 20th, ನನ್ನ ಬರ್ಡೇ ಫೆಬ್ 22 ಅದೊಂದು. ಮತ್ತು ನಮ್ಮಪ್ಪ, ನಮ್ಮ ಚಿಕ್ಕಪ್ಪ ಮತ್ತು ಮನೋಹರ್ ಅಂಕಲ್ ಅಂದರೆ ಮದುವೆ ಹುಡುಗಿದಪ್ಪ, 3 ಜನನೂ ಎಲ್ಲ ಭಾರಿ ಫ್ರೆಂಡ್ಸು. ಅದಕ್ಕೋಸ್ಕರ ಮನೆಯಿಂದೆಲ್ಲ ಬಂದಿದ್ದಾರೆ. ಆ್ಯಂಡ್ ಐಲ್ ಟೇಕ್ ಯು ಥ್ರೂ ದ ವೆಡ್ಡಿಂಗ್. ಓಕೆ, ಯಾರು ಅಂತ ಆಮೇಲೆ ತೋರಿಸ್ತೀನಿ. ಸೊ ಇವಾಗ ನಾವು ಫಸ್ಟು ಚರ್ಚಿಗೆ ಹೋಗ್ತಾ ಇದ್ದೀವಿ, ಆಮೇಲೆ ಅಲ್ಲಿಂದ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಓಕೆ, ಅದಾದಮೇಲೆ ಇನ್ನೂ ಟೈಮ್ ಇತ್ತು ನಮಗೆ ರಿಸೆಪ್ಷನ್ಗೆ. ಸೊ ಆ ಟೈಮಲ್ಲಿ ಹೊರಗಡೆ ಹೋದ್ವಿ. ಹೆಂಗೆ ಅನ್ನಿಸ್ತಾ ಉಂಟು? ತುಂಬ ಖುಷಿ ಆಯ್ತು ಉಂಟು. ಹೌದಾ? ಬಿಲ್ ಆದ್ಮೇಲೆ ಸ್ವಲ್ಪ ಬೇಜಾರಪ್ಪದು. ಇವಾಗ ಖುಷಿ ಆಯ್ತು, ತುಂಬ ಸಂತೋಷ. ನಾವು ಮದುವೆ ಮುಗಿಸ್ಕೊಂಡು ಸ್ವಪ್ನ ಬುಕ್ ಹೌಸಿಗೆ ಬಂದಿದ್ವಿ. ಸ್ವಲ್ಪ ಏನೇನೋ ತಗೊಳ್ಳೋದಿತ್ತು. ಆ್ಯಂಡ್ ಸ್ವಪ್ನ ಬುಕ್ ಹೌಸಿಂದ ತಗೊಂಡು ಮತ್ತೆ ಟೈಮ್ ಇದೆ, 7 ಗಂಟೆಗೆ ರಿಸೆಪ್ಷನ್ ಇರೋದು. ಸೊ ವಿ ಹ್ಯಾವ್ ಟೈಮ್, ಅಲ್ಲಿ ತನಕ ಸುತ್ತಾಡೋಣ. ಇವಾಗ ನಾವು ಶಾಪಿಂಗಿಗೆ ಬಂದಿದ್ದೀವಿ. ನಮ್ಮ ಅಪ್ಪಂಗೆ ಸ್ವಲ್ಪ ಬಟ್ಟೆ ಬೇಕಂತೆ. ಯಾಕೆ ನಿಮಗೆ ಬಟ್ಟೆ ಬೇಕಾಗಿರೋದು? ನಿಮಗೆ ತಿರ್ಗಕ್ಕಾಗಲ್ಲ, ಬಟ್ಟೆ ತಿರ್ಗಬೇಕಲ್ಲ, ಅದಕ್ಕೆ ತಗೊಳ್ಳೋದ? ನನಗೆ ಕೊಡ್ಸಲ್ವಾ? ನಿನಗೆ ಅಂತ ಕೊಡ್ಸೋದು? ನಾನು ಹಂಗೆ ಹಾಕೊಂಡು ಹೋಗೋಕ್ಕಾಗಲ್ವಲ್ಲ. ನೀನು ದುಡಿತಾ ಇದೆಯಲ್ಲ, ನೀನು ದುಡಿತಿದ್ಯಲ್ಲ. ನಾವು ದುಡಿದ್ರೆ ವಯಸ್ಸಾಯ್ತಲ್ಲ ನಮಗೆ, ಮಕ್ಕಳು ತಕ್ಕೊಡ್ಬೇಕು. ಆಯಿತು ಸರಿ, ಬಾ ತಗೊಡ್ತೀನಿ. ನೀವು ತಗೊಳ್ಳಲ್ವಾ ಬಟ್ಟೆ? ನನಗೆ ತೆಕ್ಕೊಡ್ತೀನಿ, ನಾನು ಹೇಳಿದ್ದು. ಹಾಂ ತಗೊಡ್ತೇನೆ. ಈ ರೀತಿ ಒಂದು ಚಿಕ್ಕ ತೆಕ್ಕೊಡು. ಇದು ಇದಾಗೋತೀರ. ಆ್ಯಕ್ಚುಲಿ ನಿಮಗೆ ಇಷ್ಟೇ ಸಾಕು, ಇರೋದೇ ಅಷ್ಟು. ನಮ್ಮಮ್ಮಗೆ ಇದೇ ಫಿಟ್ ಆಗುತ್ತೆ. ಇದು ಇದು ಸಾಕಾ? ಅದು ಸಾಕಾ? ನಮ್ಮಮ್ಮಗೆ ಅದು ಸಾಕತ್ತೆ, ಬೇರೆ ಬೇಡವಾ? ಶೋರ? ಓಕೆ, ನಮ್ಮಮ್ಮಗೆ ತಗೋದು ಪ್ಯಾಕ್ ಮಾಡ್ಸೋಣ. ಹೌದೇ, ಅಪ್ಪ ತಗೋತಿದ್ದಾರೆ. ಅಮ್ಮಂಗೆ ಚಿಕ್ಕ ಮಕ್ಳಿಗೆ ಬಟ್ಟೆ ಸಾಕಂತೆ, ಅದ್ಯಾವ ಖುಷಿಗೆ ಗೊತ್ತಿಲ್ಲ. ಹಾಗೆ ನೋಡೋಣ. ತಗೊಂಡು ಅವ್ರ ಪಾಡಿಗೆ ಅವ್ರು ಹೋಗಾಯ್ತು, ಬಟ್ಟೆ ಕೊಟ್ಬಿಟ್ಟು. ನಾನು ನೋಡ್ತಾ ಇದ್ದೀನಿ, ಒಬ್ಬರು ಇಲ್ಲ. ಅಪ್ಪ ಅಮ್ಮ ಎಲ್ಲರೂ ಸೀದಾ ಅವ್ರವ್ರ ಪಾಡಿಗೆ ಹೋಗಿದ್ದಾರೆ. ನನ್ನ ಮಕ್ಕಳು ಇಲ್ಲ ಹೋಗೇ ಆಯಿತು ಅನಿಸುತ್ತೆ. ಲೆಟ್ ಮಿ ಗೋ ಆ್ಯಂಡ್ ಸಿ. ತಗೋಬಿಟ್ಟು ತಾವು ಸೀದಾ ಎಲ್ಲಿಗೆ ಹೋಗಿದ್ದು? ನಮ್ಮ ಕೆಲಸ ನಾವು ಮಾಡ್ಕೊಳಕ್ಕೆ ಕಾರ್ಗೆ ಅಲ್ಲ, ಒಂದು ಬಿಲ್ ಆಗೋ ತನಕ ಅಟ್ಲೀಸ್ಟ್ ಸುಮ್ಮನೆ ಆದ್ರೂ ನಿಲ್ಬೋದಿತ್ತಲ್ಲ ಹತ್ರದಲ್ಲಿ. ಇಲ್ಲಿಗೂ ನಮ್ಗೆ ಏನು ಸಂಬಂಧ? ಹಂಗೆ ಸೀದಾ ಹೋಗ್ಬಿಡೋದು. ನಾನು ಹಿಂದೆ ತಿರುಗಿ ನೋಡ್ತೀರಿ, ಒಬ್ರು ಮನುಷ್ಯರಿಲ್ಲ. ನಾನು ಬಿಲ್ ಆಗೋ ಟೈಮಲ್ಲಿ ಇಲ್ಲ ಬಿಲ್ ಸೆಲೆಕ್ಷನ್ ಟೈಮಲ್ಲಿ ಎಲ್ಲ ಇದ್ರು. ಅದು ಇದು ಅಂತ ಬಿಲ್ ಆಗೋ ಟೈಮಲ್ಲಿ ಒಬ್ಬ ಮನುಷ್ಯರು ನಾಪತ್ತೆ. ನಾನು ಒಬ್ಳೇ ಅಲ್ಲಿ ವಿಕಾರಿ ಥರ ನಿಂತ್ಕೊಂಡು ಬಿಲ್ ಮಾಡಿಸ್ಕೊಂಡ್ ಬಂದೆ. ಬಿಲ್ ಮಾಡೋದಲ್ಲ, ಮಾಡಿದ್ದೀನಿ. ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಆಮೇಲೆ ವೆನ್ಯೂಗೆ ಬಂದ್ವಿ. ಆ್ಯಂಡ್ ಶೀ ಈಸ್ ಮೈ ಫ್ರೆಂಡ್ ಟೆಲಿನ್ ಮೈಮಾ. ಸುಮಾರು ಜನ ನೋಡಿರ್ತೀರ, ಹಳ್ಳಿ ಪವರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ಲು. ಆ್ಯಂಡ್ ಆಲ್ಸೋ ಇವಾಗ ಒಂದು ಸೀರಿಯಲಲ್ಲಿ ಕೂಡ ಆ್ಯಕ್ಟ್ ಮಾಡ್ತಿದ್ದಾಳೆ. ಬೋತ್ ಬ್ರೈಡ್ ಆ್ಯಂಡ್ ಗ್ರೂಮ್ ಇಬ್ಬರು ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ಸುಮಾರು ಜನ ಸೆಲೆಬ್ರಿಟೀಸ್ ಕೂಡ ಬಂದಿದ್ರು. ಏನಾರು 1 2 3 ಅದು ಮಾತ್ರ ABCD ಅಲ್ಲ, ಏನಾರು ನೀನು ಬಾಯ್ ಬಿಟ್ರೆ ಕಂಟೆಂಟ್ ಅಂತಿದ್ದೀನಿ. ನಂಗಂತ ನಂಬರ್ಸ್ ಹೇಳು ಅಂತ ಹೇಳಿದಲ್ಲ ನಾನು. ನಿನ್ನ ಫ್ರೆಂಡದು ಮಗಳದು ಮದುವೆ. ಮನೋಹರ್ ಅಂಕಲು ನಿಂದು ಎಷ್ಟು ವರ್ಷದ ಫ್ರೆಂಡ್ಶಿಪ್? ಅವ್ರು ತುಂಬ ವರ್ಷ. ನಾವು ಮನೋಹರ್ ಅಂಕಲು, ನಾನು ಜಾರ್ಜು. ನಾವು ಎಷ್ಟು 35 years ಬ್ಯಾಕು ಒಂದು ಚಿಕನ್ ಸ್ಟಾಲ್ ಇಟ್ಟಿದ್ವಿ. ಏನು ಹೆಸರು ಗೊತ್ತಾ? ಮನೋಹರ್ ಹೆಸರು ನನ್ನ ಹೆಸರು ಮಜಾ ಚಿಕನ್ ಸ್ಟಾಲ್ ಅಂತ. ನಿಜವಾಗ್ಲು ಮಜಾ ಚಿಕನ್ ಸ್ಟಾಲ್ ಅಂತ. ಮಜಾ. ನೀವು ಅವಾಗಲೇ ಬಿಸ್ನೆಸ್ ಪಾರ್ಟ್ನರ್? ಅವಾಗಲೇ ಬಿಸ್ನೆಸ್ ಪಾರ್ಟ್ನರ್ಸ್. ಭಯಂಕರ ದೊಡ್ಡ ಪ್ರಾಜೆಕ್ಟ್ ಅದು. ಒಂದು 5-10 ಸಾವಿರ. ಅವಾಗ 5-10 ಸಾವಿರ ಕೊಳ್ಳೆ ಬೆಲೆ ಇತ್ತು. ವಿಶೇಷ ಹಾಗೆ. ನಮ್ಮಪ್ಪ ಮತ್ತೆ ಅಂದ್ರೆ ಮದುವೆ ಹುಡುಗಿದು ಅಪ್ಪ ಮನೋಹರ್ ಅಂಕಲ್ ಇಬ್ರು ಸೇರಿ ಮಾಡಿದ ಚಿಕನ್ ಸ್ಟಾಲ್ ಹೆಸರು ಮಜಾ ಚಿಕನ್. ಹಾಗಾದ್ರೆ ನಾನು ನೀನು ಸೇರ್ ಮಾಡಿದ್ರೆ ಏನಂತ ಹೇಳ್ತೀಯಾ? ಜಾಗ್ರಿ. ಓಕೆ, ಹೊಸದಾಗಿ ನಾವೊಂದು ಚಿಕನ್ ಅಂಗಡಿ ಸ್ಟಾರ್ಟ್ ಮಾಡೋಣ. ಸುಸ್ತಾಗೋಯ್ತು. ಟೈಮ್ ಇವಾಗ 10 o'clock ಆಗಾಯಿತು. ಇನ್ನು ನಾವು ಇವಾಗ ಹೋಗ್ತಾ ಇದ್ದೀವಿ. ಇಟ್ ವಾಸ್ ಆಲ್ ನೈಸ್. ತುಂಬ ಬೇರೆ ಫ್ರೆಂಡ್ಸ್ನು ನೋಡಿದೆ, ನಾನು ನೋಡಿದೆ, ತುಂಬ ಖುಷಿ ಆಯಿತು. ಆ್ಯಂಡ್ ದಟ್ಸ್ ಇಟ್. ಹೇಗಿತ್ತು ಮದುವೆ? ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಓಕೆ ಗೈಸ್, ಸಿ ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.